ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 2ನೇ ಆಷಾಢ ಶುಕ್ರವಾರ. ಆದ್ದರಿಂದ ನಾನು ಬೆಳಗ್ಗೆಯೇ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನಾನು ವಾರಗಳ ಟೈಮಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡ್ಕೊತೀನಿ. ಸೊ ಅದರಿಂದ ಹಿಂದೊಂದು ದಿನ ನೈಟೇ ನಾನು ಕೆಲಸ ಮಾಡ್ಕೊಂಡಿರ್ತೀನಿ. ಲೈಕ್ ಮನೆ ಒರೆಸ್ಕೊಂಡು ಪಾತ್ರೆ ತೊಳ್ಕೊಂಡಿದ್ರೆ ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಸರಿಯಾಗುತ್ತೆ ಅಂತ. ಸೊ ಅದೇ ಪ್ರಕಾರ ನಾನು ಇವತ್ತು ಕೂಡ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊತೀನಿ. ಬಿಕಾಸ್ ಬೇಗ ಪೂಜೆ ಆದರೆ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗೋಷ್ಟರಲ್ಲೇ ನಾನು ಅವರಿಗೆ ತಿಂಡಿ ಮಾಡೋಕ್ಕೆ ಸರಿಯಾಗುತ್ತೆ ಅನ್ನೋಕ್ಕೋಸ್ಕರ ನಾನು ಬೆಳಗ್ಗೆನೇ ಬೇಗ ಪೂಜೆ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಹಾಗೆ ಹೊಸ್ಲಿಗೆ ಅರಿಶಿನ ಕುಂಕುಮ ವಿಭೂತಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹೊಸ್ಲಿಗೆ ಪೂಜೆ ಮಾಡಿದ್ರೇ ಅವತ್ತಿನ ದಿನ ನಾವು ವಾರ ಮಾಡಿರೋದಕ್ಕೆ ಒಂದು ಕಳೆ ಅನ್ನೋದು ಬರೋದು. ಸೊ ಹಂಗೇ ನಾನು ಕೂಡ ಹೊಸ್ಲಿಗೆಲ್ಲ ಪೂಜೆ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮನೆ ಒಂದು ತುಳಸಿ ಕಟ್ಟೆ ಇದೆ, ಅದಕ್ಕೂ ಕೂಡ ನಾನು ಪೂಜೆ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾವು ವಾರ ಮಾಡಿದಾಗೆಲ್ಲ ಇಲ್ಲ ಅಂದಾಗೆಲ್ಲ ತುಳಸಿ ಕಟ್ಟೆನ ನೀಟ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಮುಗಿಸಿ ನಾನು ಟಿಫನ್ ಮಾಡಲಿಕ್ಕೆ ಬಂದೆ. ನಾನು ಇವತ್ತು ಟಿಫನ್ಗೆ ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಕಿಚಡಿ ಮಾಡ್ತಾಯಿದ್ದೀನಿ. ಕಿಚಡಿ ಮಾಡಲಿಕ್ಕೆ ಸ್ವಲ್ಪ ಕಾಯಿ ತುರಿ, ಬೇಡಿಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಜೀರಿಗೆ, ಮೆಂತ್ಯ, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಧನಿಯಾ ಬೀಜ ಇಷ್ಟನ್ನು ರೆಡಿ ಮಾಡಿಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಅದಕ್ಕೆ ನಾನು ತೋರಿಸಿರೋಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಬೇಕು. ಆ್ಯಂಡ್ ಒಗ್ಗರಣೆಗೆ ಈರುಳ್ಳಿ, ಸ್ವಲ್ಪ ಮೆಂತ್ಯ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸಾಸಿವೆ, ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಾದಮೇಲೆ ಸ್ವಲ್ಪ ಮೆಂತ್ಯ ಕಾಳು, ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಉನಿ ಹಾಕ್ಕೊಂಡಿರೋ ಹೆಸ್ರು ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ತರ್ತರಿಯಾಗಿ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾನು ಇಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 3.5 ಲೋಟದಷ್ಟು ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಸ್ವಲ್ಪ ಹಾಗೆ ಕುದಿಯೋದಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಶಿಲ್ ತೆಗೆದ್ರೆ ಸಾಕು. ಬಿಸಿ ಬಿಸಿಯಾದ ಘಮ ಘಮ ಆದ ಕಿಚಡಿ ರೆಡಿ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ಚಟ್ನಿ ಇದ್ದರೆ ಇನ್ನೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನೆಕ್ಸ್ಟ್ ನಾನು ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಏನಾದರೂ ಸ್ವೀಟ್ ಮಾಡಬೇಕು ಅಂದ್ಕೊಂಡೆ. ಹಾಗಾಗಿ ನಾನು ಇವತ್ತು ಶಾವಿಗೆ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ನಾವು ಶಾವಿಗೆ ಹಾಕ್ಕೊಂಡು ಆ ಶಾವಿಗೆ ಗೋಲ್ಡನ್ ಫ್ರೈ ಆಗೋ ತನಕ ಫ್ರೈ ಮಾಡಬೇಕು. ಆ್ಯಂಡ್ ಅದೇ ಪ್ಯಾನ್ಗೆ ನಾನು ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಡು ಅದು ಸ್ವಲ್ಪ ಕುದ್ದಾದಮೇಲೆ ಅದಕ್ಕೆ ಸ್ವಲ್ಪ ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಾದ್ಮೇಲೆ ಅದು ಚೆನ್ನಾಗಿ ಕುದಿಬೇಕು. ಕುದಿಯೋದಾದಮೇಲೆ ನಾವು ಹುರ್ಕೊಂಡಿರೋಂಥ ಶಾವಿಗೆನ ಕುದೀತಾ ಇರುವಂಥ ಹಾಲಿಗೆ ಹಾಕಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಫ್ರೈಯಿಂಗ್ ಪ್ಯಾನ್ಗೆ ನಿಮ್ಮನೆ ಯಾವ್ಯಾವ ಥರದ ಡ್ರೈ ಫ್ರೂಟ್ಸ್ ಇದೆ ಎಲ್ಲ ಥರದನ್ನ ಹಾಕಿ ಏಕೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ ಡ್ರೈ ಫ್ರೂಟ್ಸ್ ಎಲ್ಲ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡಾದಮೇಲೆ ಅಲ್ಲಿ ಬಾಯ್ಲ್ ಆಗ್ತಾ ಇರೋ ನಾವು ಪಾಯಸಕ್ಕೆ ಹಾಕಬೇಕು. ಹಾಕಿ ಒಂದು ಸ್ವಲ್ಪ ಮತ್ತೆ ಫ್ಲೇಮ್ ಹಾಗೆ ಇರಲಿ, ಏಕೆಂದರೆ ಅದು ತುಪ್ಪ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ. ಇನ್ನು ಟೇಸ್ಟು ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ಮತ್ತು 2 ಟೇಬಲ್ ಸ್ಪೂನ್ ಆಫ್ ಬಾದಾಮ್ ಪೌಡರ್ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಪಾಯಸ ರೆಡಿ ಆಯಿತು. ಇವಾಗ ನಾನು ಸಂಜೆ ಪೂಜೆ ಮಾಡೋದ್ರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಸಂಜೆ ಟೈಮ್ ಕೂಡ ಪೂಜೆ ಮಾಡ್ತೀನಿ. ಪೂಜೆ ಆದಮೇಲೆ ಇವತ್ತು ತುಂಬ ಚಳಿ ಇತ್ತು, ಹಾಗಾಗಿ ನಾನು ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಕಡಲೆ ಬೀಜದ ಚಾಟ್ ಮಾಡೋಣ ಅಂತ ಅಂದ್ಕೊಂಡೆ. ಮನೇಲಿ ಕಡಲೆಕಾಯಿ ಇತ್ತು, ಅದ್ರ ಸಿಪ್ಪೆ ಸುಲಿದು ಕಡಲೆ ಬೀಜ ರೆಡಿ ಮಾಡಿಕೊಂಡೆ. ನಾನು ಕುಕ್ಕರ್ಗೆ ಕಡಲೆ ಬೀಜ, ಸ್ವಲ್ಪ ಉಪ್ಪು, ನೀರು ಹಾಕ್ಕೊಂಡು ಒಂದು ವಿಜಿಲ್ ಕೂಗಿಸ್ಕೊಂಡೆ. ಈ ಕಡೆ ನಾನು ಅದಕ್ಕೆ ಏನೇನು ಬೇಕು ಮಿಕ್ಸ್ ಮಾಡಲಿಕ್ಕೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಚಿಲ್ಲಿ, ಕ್ಯಾರೆಟ್, ಲೆಮನ್, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ದಾಳಿಂಬೆ ಇಷ್ಟು ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಕಡಲೆ ಬೀಜ ಬೆಂದಿರೋದಕ್ಕೆ ನಾನು ಏನೇನು ತೋರಿಸ್ದೆ ಅಷ್ಟನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಚಿಲ್ಲಿ ಮತ್ತು ಚಾಟ್ ಮಸಾಲ, ಸ್ವಲ್ಪ ಪೆಪ್ಪರು, ನಿಮಗೆ ಸಾಲ್ಟ್ ಇನ್ನೂ ಬೇಕಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಾಟ್ ರೆಡಿ ಇರುತ್ತೆ. ಬಟ್ ಈ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಇದು ಚಾಟು. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಈ ಚಾಟ್ನ ತಿಂದಾದಮೇಲೆ ನಾವು ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಇನ್ನು ನಾಳೆ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದೆ. ತಿಂಡಿ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋದರು. ಸೊ ಅವ್ರು ಹೋದಾದ್ಮೇಲೆ ನಾನು ಕೆಲಸನ ಸ್ಟಾರ್ಟ್ ಮಾಡಬೇಕು. ಕೆಲಸ ಮಾಡೋಕ್ಕೆ ನನ್ನ ಮಗಳು ಬಿಡೋದೇ ಇಲ್ಲ. ಏಕೆಂದರೆ ಅಮ್ಮ ಎತ್ಕೊಳ್ಳಿ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ತುಂಬ ಹಠ ಮಾಡ್ತಾಳೆ. ಸೊ ಅವಳು ಮೂಡ್ ಸ್ವಿಂಗ್ ಮಾಡಲಿಕ್ಕೆ ನಾನು ಅವಳಿಗೆ ಏನಾದರೂ ತಿನ್ನೋಕ್ಕೆ ಕೊಡಬೇಕು. ತಿನ್ನೋಕ್ಕೆ ಕೊಟ್ಟರೆ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಆದರೂ ಅವಳು ಕುತ್ಕೊಂಡು ತಿಂತಾ ಇರ್ತಾಳೆ. ಆ ಟೈಮಲ್ಲಿ ನಾನು ಕೆಲಸ ಮಾಡ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ಏನಾದರೂ ಇದ್ದರೆ ಕೊಡಿ ಅಂತ ಅವಳೇ ಕೇಳಿದ್ಲು. ಅದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಕಾರ್ನ್ ಇತ್ತು ಮನೇಲಿ, ಅದನ್ನು ನಾನು ಅವಳಿಗೆ ಸುಟ್ಟು ಕೊಡ್ತಾಯಿದ್ದೀನಿ. ಅವಳಿಗೆ ಯೂಶ್ವಲಿ ಜಂಕ್ ಫುಡ್ ಅಂದರೆ ಅಷ್ಟು ಏನು ಇಷ್ಟ ಇಲ್ಲ, ತಿಂತಾಳೆ ಬಟ್ ಅಷ್ಟೊಂದೇನು ತಿನ್ನಲ್ಲ. ಈ ಥರ ಕಾರ್ನ್, ಪನ್ನೀರ್ ಮತ್ತು ಮಶ್ರೂಮ್ ಈ ಥರ ಐಟಮ್ಸ್ ಆದರೆ ತಿಂತಾಳೆ. ಜಂಕ್ ಫುಡ್ ತಿನ್ನಲ್ಲ ಅಂತೇನಿಲ್ಲ, ತಿಂತಾಳೆ. ಬಟ್ ಇದನ್ನು ತಿನ್ನೋಷ್ಟು ಏನು ಅವಳು ತಿನ್ನಲ್ಲ. ಇನ್ನು ಅವಳಿಗೆ ಅದನ್ನು ತಿನ್ಸಾದ್ಮೇಲೆ ನಂದು ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗ್ದಾದ್ಮೇಲೆ ಇಬ್ಬರು ಕೂಡ ಫ್ರೆಶ್ ಅಪ್ ಆದ್ವಿ. ಅವಳಿಗೂ ಕೂಡ ನಾನು ಇವತ್ತು ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ. ನಿಮಗೂ ಗೊತ್ತಲ್ಲ, ಮಕ್ಕಳಿಗೆ ರೆಡಿ ಮಾಡಬೇಕು ಅಂದರೆ ಮಿನಿಮಮ್ ಅಂದರೆ ಹಾಫ್ ಆನ್ ಅವರ್ ಆದರೂ ಬೇಕೇ ಬೇಕು. ಸೊ ಅವಳಿಗೆ ರೆಡಿ ಮಾಡಾದ್ಮೇಲೆ ಅವಳನ್ನ ಮಲಗಿಸ್ದೆ. ಫ್ರೆಂಡ್ಸ್, ಜಶ್ವಿ ಇವಾಗ ಎದ್ಲು. ಅವಳಿಗೆ ಇವಾಗ ನಾನು ಊಟ ಮಾಡಿಸಿ ಆಮೇಲೆ ಸಿಗ್ತೀನಿ. ಅವಳು ಎದ್ದಾದ್ಮೇಲೆ ಅವಳಿಗೆ ಮತ್ತೆ ಕೂಡ ಶಾವಿಗೆ ಉಪ್ಪಿಟ್ಟೆ ಕೊಟ್ಟೆ. ಬಿಕಾಸ್ ಅವಳಿಗೆ ತುಂಬ ಇಷ್ಟ ಶಾವಿಗೆ ಉಪ್ಪಿಟ್ಟು. ನಾನು ಅದನ್ನು ಮ್ಯಾಗಿ ಅಂತ ಹೇಳಿ ಅವಳಿಗೆ ತಿನ್ನಿಸ್ತೀನಿ. ಮ್ಯಾಗಿ ತಿನ್ನಿಸ್ಬಾರ್ದಲ್ವ ಮಕ್ಕಳಿಗೆ, ಅದಕ್ಕೋಸ್ಕರ ನಾನು ಶಾವಿಗೆ ಉಪ್ಪಿಟ್ಟನ್ನೇ ಮ್ಯಾಗಿ ಅಂತ ಹೇಳಿ ತಿನ್ನಿಸ್ತೀನಿ. ಸ್ವಲ್ಪ ತಿಂತಾಳೆ, ಸ್ವಲ್ಪ ರೆಫ್ಯೂಸ್ ಮಾಡ್ತಾಳೆ. ಅವಳಿಗೆ ತಿನ್ನೋಷ್ಟರಲ್ಲೇ ಹಾಫ್ ಆನ್ ಅವರ್ ಆಗಿಬಿಡುತ್ತೆ. ನನಗೆ ಸಾಕಾಗೋಗುತ್ತೆ. ಮಮ್ಮು ತಿನ್ನು ಅಂತ ಹೇಳಿದ್ರೆ ಇಲ್ಲ ನಾನು ಕಾಳು ತಿಂತೀನಿ ಅಥವಾ ನಾನೇ ತಿಂತೀನಿ ಕೊಡಿ ಅಂತ ಹೇಳ್ತಾಳೆ. ಅದರೊಳಗಿರೋ ಕಾಳು ತರಕಾರಿ ಎತ್ಕೊಂಡು ತಿಂತಾಳೆ. ಆದರೆ ನಾನು ಕೊಟ್ಟಿರೋ ಊಟ ಮಾತ್ರ ತಿನ್ನೋದಿಲ್ಲ. ನಿಮಗೆ ಬರಲ್ಲ. ನೀವು ದೊಡ್ಡವರಾಗಬೇಕು. ನಾವು ಅವತ್ತು ಅವ್ರ ತೋಟಕ್ಕೆ ಹೋಗಿದ್ವಿ ಅಲ್ವಾ, ಅವರು ನಮಗೆ ಬಟರ್ ಫ್ರೂಟ್ ಕೊಟ್ಟಿದ್ರು. ಸೊ ಆ ಬಟರ್ ಫ್ರೂಟ್ನ ನನಗೆ ನನ್ನ ಮಗಳಿಗೆ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಕೊಡ್ತೀನಿ. ತುಂಬ ಟೇಸ್ಟಾಗಿರುತ್ತೆ. ಫ್ರೆಂಡ್ಸ್, ನನ್ನ ಮಗಳಿಗೆ ಬಟರ್ ಫ್ರೂಟ್ ತಿನ್ಸಾಯಿತು. ಈಗ ಅವಳು ಸ್ವಲ್ಪ ಮೇಲೆ ಆಟಾಡಬೇಕು ಅಂತ ಬಂದಳು. ಸೊ ನನ್ನ ಮಗಳನ್ನ ಇವಾಗ ನಾನು ಟೆರೇಸಿಗೆ ಕರ್ಕೊಂಡು ಬಂದಿದ್ದೀನಿ. ನನ್ನ ಮಗಳು ನನಗೆ ಟೀಸ್ ಮಾಡ್ತಾ ಇದ್ದಾಳೆ. ಹಾಯ್ ಫ್ರೆಂಡ್ಸ್, ನಾನು ಮಮ್ಮಿಗೆ ಮೊಮ್ಮು ತಿನ್ನಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಯಾಕೆಂದರೆ ಆಗಲೇ ನಾನು ಅದೇ ಥರ ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಲ್ವಾ, ಅದಕ್ಕೋಸ್ಕರ. ಮಗಳಿಗೆ ದೊಡ್ಡ ಪತ್ರೆ ಸೊಪ್ಪು ಅಂದರೆ ತುಂಬ ಇಷ್ಟ. ಸೊ ಅವಳು ಅಲ್ಲಿ ಹೋಗಿ ಹೋಗಿ ತುಂಬ ದೊಡ್ಡ ಪತ್ರೆ ಸೊಪ್ಪುಗಳನ್ನ ಕಿತ್ಕೊಂಡು ತಿಂತಾಳೆ. ಒಂದು ಈ ವ್ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.